ನಾವು ಯಾವಾಗಲೂ ಸೂರ್ಯನಂತೆ ಸಾಗುತ್ತಿರಬೇಕು. ಬೀದಿ ದೀಪದ ಕೆಳಗೆ ಕುಳಿತು ಓದಿ ವಿದ್ಯಾವಂತರಾದ ಅನೇಕರು ಕಷ್ಟ ಕೋಟಲೆಗೆ ಸಿಲುಕಿ ಈಜಿ ದಡ ಸೇರಿ ಸಾಧಿಸಿದ ಮಾನವ ಶ್ರೇಷ್ಠರು. ಇನ್ನೆಷ್ಟೋ ಜನ ಮಾಡುವ ಕೆಲಸದಲ್ಲಿ ಶ್ರದ್ಧೆ, ಬದ್ಧತೆ, ಪ್ರಾಮಾಣಿಕತೆ ಅನುಸರಿಸಿದರೆ ಯಶಸ್ಸು ಖಚಿತ. ಕೆಲಸ ಎಂಥದ್ದೇ ಇರಲಿ, ಛಲ ಮುಖ್ಯ. ಆತಂಕ, ಅಡ್ಡಿ ಪರಿಸ್ಥಿತಿಗಳನ್ನು, ವ್ಯಕ್ತಿಗಳನ್ನು ಲೆಕ್ಕಿಸದೆ, ಅವರ ಟೀಕೆಗೆ ತಲೆಬಾಗದೆ ಧೈರ್ಯವಾಗಿ ಮುಂದೆ ಸಾಗುವುದೇ ಮನುಷ್ಯನ ಕರ್ತವ್ಯ. ಮನುಷ್ಯ ಜನಿಸಿದ ನಂತರ ಉದರ ಪೋಷಣೆಗಾಗಿ ನಿರಂತರ ಶ್ರಮಿಸಬೇಕು. ಯಾವುದು ತನ್ನಷ್ಟಕ್ಕೆ ತಾನೇ ಬರುವುದಿಲ್ಲ. ಶ್ರಮಿಸಿ ಸಾಧಿಸಬೇಕು. ಕಷ್ಟಪಟ್ಟು ಸಂಪಾದಿಸಬೇಕು. ಪ್ರಕೃತಿಯಲ್ಲಿ ಪಶು ಪಕ್ಷಿಗಳು, ಜಂತುಳುಗಳು, ವಿವಿಧ ಪ್ರಾಣಿಗಳು ಆಹಾರಕ್ಕಾಗಿ ನಿತ್ಯ ನಿರಂತರ ಪ್ರಯತ್ನಿಸುತ್ತಲೇ ಇರುತ್ತವೆ. ಜೇನುಹುಳುಗಳು ಸಹ ನಮಗಷ್ಟೇ ಅಂಶಗಳನ್ನು ಬೋಧಿಸುತ್ತವೆ. ಶ್ರಮಿಸಿ ಮಾನವನಿಗೆ ಆರೋಗ್ಯಕಾರಕ ಜೇನುತುಪ್ಪ ನೀಡುತ್ತದೆ. ಹವಾಮಾನ ಅನುಕೂಲಕ್ಕೆ ತಕ್ಕಂತೆ ಗಿಡಗಳು ಚಿಗುರುತ್ತವೆ, ಹೂವು ಹರಳುತ್ತವೆ, ಹಣ್ಣುಗಳು ಕೊಡುತ್ತವೆ. ಮಾನವ ಶರೀರ ದಂಡಿಸಿ ಕೆಲವರು ಶ್ರಮಿಸಿದರೆ ವಿದ್ಯೆ, ಬುದ್ಧಿ ಬಂಡವಾಳವಾಗಿಸಿ ಹಲವರು ಶ್ರಮಿಸುತ್ತಾರೆ. ಪ್ರಕೃತಿ ಶಕ್ತಿಗಳು ಅನುಕೂಲಕರವಾಗಿದ್ದರೂ ಅದನ್ನು ಅನುಕೂಲ ಮಾಡಿಕೊಂಡು ರಾತ್ರಿ ಹಗಲು ಕಾರ್ಮಿಕರು ಶ್ರಮಿಸುತ್ತಾರೆ. ಅದರ ಫಲವನ್ನು ತಾವೊಬ್ಬರೇ ಅನುಭವಿಸದೆ 10 ಜನರಿಗೆ ಹಂಚುತ್ತಾರೆ. ದುಡಿಮೆಯಲ್ಲಿ ದೇವರನ್ನು ಕಾಣುತ್ತಾರೆ. ಶ್ರಮಿಕರ ಜೀವನ ಸೌಂದರ್ಯ ಪ್ರತೀಕವಾಗಿ ಅದರಲ್ಲಿಯೇ ಆನಂದ ಹೊಂದುತ್ತಾರೆ. ಅವರ ನಿಸ್ವಾರ್ಥ ಜೀವನ ನಮಗೆ ಆದರ್ಶ. ಕೆಲವರು ದೇಹಕ್ಕೆ ಶ್ರಮ ನೀಡದೆ ಹರಟೆ ಮೂಲಕ ಕಾಲಹರಣ ಮಾಡುತ್ತಾರೆ. ಇನ್ನೂ ಕೆಲವರು ಸಮಯ ವ್ಯರ್ಥ ಮಾಡುತ್ತಾ ಇಂದಿನ ಕೆಲಸವನ್ನು ನಾಳೆಗೆ ಮುಂದೂಡುತ್ತಾ ಸೋಮಾರಿಗಳಾಗುತ್ತಾರೆ. ಇಂತಹವರೆಲ್ಲ ಪ್ರಗತಿಹೀನರೇ. ಸಕಲ ಜೀವಿಗಳನ್ನು ಸಂರಕ್ಷಿಸುವ ಲೋಕ ಬಾಂಧವನಾದ ಸೂರ್ಯ ಯಾರ ಆಸರೆ ಪ್ರಮೇಯ ಇಲ್ಲದೆ ಉದಯಿಸುತ್ತಾನೆ. ಆರೋಗ್ಯ, ಆಹಾರವನ್ನು ನೀಡುತ್ತಾ ತನ್ನ ಕೆಲಸವನ್ನು ಮಾಡಿಕೊಳ್ಳುತ್ತಾ ಸಮಯ ಮುಗಿದ ತಕ್ಷಣ ನಿರ್ಗಮಿಸುತ್ತಾನೆ. ಬೇಸಿಗೆಯಲ್ಲಿ ಪ್ರಚಂಡ ಬಿಸಿಲಿನ ಉಷ್ಣತಾಪ ತಾಳಿಕೊಳ್ಳಲಾರದೆ ನಾವು ಅಯ್ಯೋ ಏನು ಬಿಸಿಲು ಎಂದು ನಿಂದಿಸುತ್ತೇವೆ. ಚಳಿಗಾಲದಲ್ಲಿ ಮೈಕೊರೆಯುವ ಚಳಿಗೆ ತತ್ತರಿಸಿ ರಗ್ ಹೊದ್ದುಕೊಂಡು ನಿದ್ರಿಸುತ್ತೇವೆ. ಆದರೆ ಇದಾವುದನ್ನು ಗಮನಿಸುವುದಿಲ್ಲ ಸೂರ್ಯ. ತನ್ನ ಕೆಲಸದಲ್ಲಿ ತಾನು ತೊಡಗಿಸಿಕೊಂಡು ಸಾಗುತ್ತಾನೆ. ಸಾಧಕನಿಗೂ ಇರಬೇಕಾದ ಗುಣ ಇದೆ. ಬೀದಿ ದೀಪದ ಕೆಳಗೆ ಕುಳಿತು ಓದಿ ವಿದ್ಯಾವಂತರಾದ ಅನೇಕರು ಕಷ್ಟ ಕೋಟಲೆಗೆ ಸಿಲುಕಿ ಈಜಿ ದಡ ಸೇರಿ ಸಾಧಿಸಿದ ಮಾನವ ಶ್ರೇಷ್ಠರು. ಇನ್ನೆಷ್ಟೋ ಜನ ಮಾಡುವ ಕೆಲಸದಲ್ಲಿ ಶ್ರದ್ಧೆ, ಬದ್ಧತೆ, ಪ್ರಾಮಾಣಿಕತೆ ಅನುಸರಿಸಿದರೆ ಯಶಸ್ಸು ಖಚಿತ. ಕೆಲಸ ಎಂಥದ್ದೇ ಇರಲಿ, ಛಲ ಮುಖ್ಯ. ಆತಂಕ, ಅಡ್ಡಿ ಪರಿಸ್ಥಿತಿಗಳನ್ನು, ವ್ಯಕ್ತಿಗಳನ್ನು ಲೆಕ್ಕಿಸದೆ, ಅವರ ಟೀಕೆಗೆ ತಲೆಬಾಗದೆ ಧೈರ್ಯವಾಗಿ ಮುಂದೆ ಸಾಗುವುದೇ ಮನುಷ್ಯನ ಕರ್ತವ್ಯ. ಧನ್ಯವಾದಗಳು.